ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ವೆರಿಕೋಸ್ ವೇನ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಏನು ಎರಡು ಹಾರ್ಟ್ ಇರುತ್ತೆ. ಎರಡು ಹಾರ್ಟ್ ಅಂತಂದ್ರೆ ಏನು ಕನ್ಫ್ಯೂಸ್ ಹೋಗ್ಬೇಡಿ. ಸೆಕೆಂಡ್ ಹಾರ್ಟ್ ಆಫ್ ದ ಬಾಡಿ ಅಂತಂದ್ರೆ ಕಾಫ್ ಮಸಲ್. ಇಲ್ಲೇನು ಮಸಲ್ ಕಾಣುತ್ತಲ್ಲ, ಕಾಫ್ ಮಸಲ್ಸ್ಗೆ ನಾವು ಸೆಕೆಂಡ್ ಹಾರ್ಟ್ ಆಫ್ ದ ಬಾಡಿ ಅಂತೀವಿ. ಅಂದ್ರೆ ಅದು ನಮಗೆ ಲೋವರ್ ಲಿಂಬ್, ಅದ್ರ ಕೆಳಗಡೆ ಏನು ಲೋವರ್ ಲಿಂಬ್ಸ್ ಇರುತ್ತಲ್ಲ, ಅದ್ರ ಲೆಗ್ಗಿಂದ ನಮಗೆ ಬ್ಲಡ್ ಪಂಪ್ ಮಾಡುತ್ತೆ. ಓಕೆ. ಸೊ ವೆರಿಕೋಸ್ ವೇನ್ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಮೇನ್ಲಿ ಕಾಫ್ ಮಸಲ್ಸ್. ಸೊ ಅಲ್ಲಿ ನೋಡಿರೋ ಗೊತ್ತಾಗುತ್ತೆ ನಿಮಗೆ. ನಿಮಗೆ ಫಸ್ಟ್ ವೆರಿಕೋಸ್ ವೇನ್ ಅಂತ ಅಂದ ತಕ್ಷಣ ತಲೆಯಲ್ಲಿ ಬರೋದೇ ಕಾಫ್ ಮಸಲ್ಸ್. ಓಕೆ, ನಾವು ಕನ್ನಡದಲ್ಲಿ ಮೀನುಗಂಡ ಅಂತೂ ಅಂತೀವಿ. ಅಂಡ್ ಎದಕ್ಕೆ ಯಾಕೆ ವೆರಿಕೋಸ್ ವೇನ್ ಯಾಕೆ ಬರುತ್ತದು ಅಂತಂದ್ರೆ, ಯಾವ ಕಂಡೀಷನ್ ಅಲ್ಲಿ ನಾವು ವೆರಿಕೋಸ್ ವೇನ್ ನಾವು ನೋಡ್ಬೋದು ಅಂತಂದ್ರೆ, ಸೊ ನಾವು ಬ್ಲಡ್ ಪಂಪ್ ಏನು ಮಾಡುತ್ತಲ್ಲ ಕೆಳಗಡೆಯಿಂದ ನಮಗೆ ಲೋವರ್ ಲಿಂಬ್ಸ್ ಅಂದ್ರೆ ಕಾಲಿಂದ ನಮಗೆ ಬ್ಲಡ್ ಪಂಪ್ ಮಾಡೋದು ಕೆಪಾಸಿಟಿ ಕಮ್ಮಿ ಆದಾಗ, ವೆಸಲ್ಸ್ ಕರೆಕ್ಟ್ ಆಗಿ ನಮಗೆ ಬ್ಲಡ್ ಪಂಪ್ ಮಾಡಲಾರ್ದಾಗ ಆ ಬ್ಲಡ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಆ ಕಂಡೀಷನ್ ಅಲ್ಲಿ ನಾವು ಅದನ್ನ ವೆರಿಕೋಸ್ ವೇನ್ ಅಂತೀವಿ. ಓಕೆ. ಅಂಡ್ ನಾವು ನೋಡ್ಬೋದು ಅದನ್ನ ಸ್ಟ್ರಕ್ಚರ್. ಆಕ್ಚುಲಿ ನಮಗೆ ಲೆಗ್ಸ್ ತುಂಬಾ ಕ್ಲೀನ್ ಆಗಿರ್ಬೇಕು. ಯಾವ ವೆಸಲ್ಸ್ ಏನಾದರೂ ಹೊರಗಡೆ ಔಟ್ ಸ್ಟ್ರೆಚ್ ಆಗಿ ನಾವು ವಿಸಿಬಲ್ ಆಗಿ ನಿಮ್ಗೆ ವೆಸಲ್ಸ್ ಕಾಣ್ತಾ ಇದ್ರೆ ಗ್ರೀನಿಶ್ ಡಿಸ್ಕಲರೇಷನ್ ಇರುತ್ತೆ, ಅದಕ್ಕೆ ನಾವು ವೆರಿಕೋಸ್ ವೇನ್ ಅಂತ ನಾವು ಕರಿತೀವಿ. ಸೊ ವೆರಿಕೋಸ್ ವೇನ್ ತುಂಬಾ ನಾವು ಯಾರಲ್ಲಿ ನೋಡ್ತೀವಿ ಅಂದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ಯಾರಲ್ಲಿ ನಾವು ವೆರಿಕೋಸ್ ವೇನ್ ಕಂಡು ಬರುತ್ತೆ ಅಂತಂದ್ರೆ, ಶಾಪ್ ಕೀಪರ್ಸ್. ಅಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರಲ್ಲ, ನಾಟ್ ಓನ್ಲಿ ಇನ್ ಶಾಪ್ ಕೀಪರ್ಸ್, ಈವನ್ ಹೋಮ್ ಮೇಕರ್ಸ್ ಆಲ್ಸೋ. ಈಗ ನಮ್ಮ ತಾಯಿ ಆಗಲಿ ಇಲ್ಲ ಸಿಸ್ಟರ್ಸ್ ಆಗಲಿ ಮನೆಯಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದು, ಮತ್ತೆ ಅಡುಗೆ ಮಾಡೋದು, ಅಂದರೆ ತುಂಬ ಹೊತ್ತು ನಿಂತ್ಕೊಂಡೇ ಯಾರು ವರ್ಕ್ ಮಾಡ್ತಿರ್ತಾರಲ್ಲ, ಅವರಲ್ಲಿ ನಾವು ವೆರಿಕೋಸ್ ವೇನ್ನ ಕಾಣ್ಬೋದು. ಆ್ಯಂಡ್ ಇದು ನೆಗ್ಲೆಕ್ಟ್ ಮಾಡಬಾರ್ದು ಆ್ಯಕ್ಚುಲಿ. ವೆರಿಕೋಸ್ ಈವನ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಆ ಥರ ಇರುತ್ತೆ. ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಅದರಲ್ಲಿ ಏನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರಲ್ಲ. ಜಸ್ಟ್ ನಿಮಗೆ ಗ್ರೀನಿಶ್ ಡಿಸ್ಕಲರೇಷನ್ ಸ್ಟಾರ್ಟ್ ಆಗುತ್ತೆ ಫಸ್ಟ್. ದೆನ್ ಆಮೇಲೆ ಕೆಲವೊಂದು ಗ್ರೇಡ್ ಆದಮೇಲೆ ಇವನ್ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವನ್ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನೋ ತುರಿಕೆ ಬರ್ತಿದೆ, ಈ ಥರ ಸ್ಟಾರ್ಟ್ ಆಗುತ್ತೆ. ನಾವು ಅಲ್ಲಿ ನೆಗ್ಲೆಕ್ಟ್ ಮಾಡ್ದಂಗೆಲ್ಲ ಇಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಲೈಕ್ ಅ ಬಲೂನ್. ಈಗ ನಾವು ಹೆಂಗೆ ಬಲೂನ್ನ ನಾವು ಬ್ಲೋ ಮಾಡ್ದಂಗೆಲ್ಲ ಫಸ್ಟ್ ನಾರ್ಮಲ್ ಇರುತ್ತೆ, ನೀವು ಬ್ಲೋ ಮಾಡ್ದಂಗೆಲ್ಲ ಅದು ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ. ಸರ್ಟೆನ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಬಲೂನ್ ಬಸ್ಟ್ ಔಟ್ ಆಗ್ಬಿಡುತ್ತೆ. ಇನ್ ದ ಸೇಮ್ ವೇ ವೆರಿಕೋಸ್ ವೇನ್ ಕೂಡ. ಅಂಡ್ ಹೇಗಿರುತ್ತೆ, ಫಸ್ಟ್ ನಾರ್ಮಲ್ ಆಗಿದ್ದಾಗ ಇಟ್ ಈಸ್ ಜಸ್ಟ್ ನಥಿಂಗ್ ಬಟ್ ಸ್ವಲ್ಪ ಗ್ರೀನಿಶ್ ಡಿಸ್ಕಲರೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ದೆನ್ ನೆಕ್ಸ್ಟ್ ಆಮೇಲೆ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ಅದಕ್ಕಿಂತ ನೆಕ್ಸ್ಟ್ ಸ್ಟೇಜ್ ಹೇಗೆ ಬರುತ್ತೆ ಅಂದ್ರೆ ಶೇಪ್. ಇವನ್ ಅದು ಹೇಗಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಥಿನ್ ಸ್ನೇಕ್ ತರ ರಿಂಕಲ್ಸ್ ಬೆಳಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ದೆನ್ ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ ಅಂದ್ರೆ ಬಸ್ಟ್ ಔಟ್ ಆಗ್ಬಿಡುತ್ತೆ. ಸೊ ಬಸ್ಟ್ ಔಟ್ ಆದಾಗ ಏನಾಗುತ್ತೆ ಅಂದ್ರೆ ಇಟ್ ಫಾರ್ಮ್ ಎಸ್ ವೆರಿಕೋಸ್ ಅಲ್ಸರ್. ವೆರಿಕೋಸ್ ಅಲ್ಸರ್ ಅಂತ ನಾವು ಅದನ್ನು ಕರಿತೀವಿ. ಅಂದ್ರೆ ಒಳಗಡೆಯಿಂದ ಓಪನ್ ಅಪ್ ಆಗುತ್ತೆ. ಸೊ ಈ ತರ ಎಲ್ಲ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಸೊ ಅದು ಮೈನರ್ ಆಗಿದ್ದಾಗಲೇ ನೀವು ಅದನ್ನ ಟ್ರೀಟ್ಮೆಂಟ್ ತಗೊಂಡು ತುಂಬಾ ಹೆಲ್ದಿ ರೀತಿಯಾಗಿ ನಾವು ಲೀಡ್ ಮಾಡ್ಬೋದು ಅದನ್ನ. ದೆನ್ ಟ್ರೀಟ್ಮೆಂಟ್, ಇದಕ್ಕೆ ವೆರಿಕೋಸ್ ವೇನ್ಗೆ ತುಂಬಾ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ನೀವು ನೋಡ್ಬೋದು. ಈಗ ಕೆಲವೊಬ್ರು ಹೇಳ್ತಾರೆ ಡ್ಯೂ ಟು ಏನೋ ಇಂಜೆಕ್ಷನ್ಸ್ ಎಲ್ಲ, ಈ ಸಿರಿಂಜ್ ಎಲ್ಲ ಯೂಸ್ ಮಾಡಿ ಅದನ್ನ ರಿಮೂವ್ ಮಾಡ್ತಾರೆ. ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಬರುತ್ತೆ. ಅಂಡ್ ಕೆಲವೊಬ್ರು ಲೇಸರ್ ಟ್ರೀಟ್ಮೆಂಟ್ ಅಂಡ್ ಆಪರೇಷನ್ಸ್ ಈ ಥರ ಎಲ್ಲ ಬರುತ್ತೆ. ಅಂಡ್ ನಮ್ಮಲ್ಲಿ ಈಗ ನಾವು ಇನ್ನು ಆಯುರ್ವೇದಿಕ್ ಟರ್ಮ್ ಅಂಡ್ ಆಯುರ್ವೇದಿಕ್ ಸೈನ್ಸ್ ಒಳಗಡೆ ನಾವು ಹೇಗೆ ಅದನ್ನ ಟ್ರೀಟ್ ಮಾಡ್ತೀವಿ ಅಂತಂದ್ರೆ, ನಾವು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ರಕ್ತಮೋಕ್ಷಣ. ರಕ್ತಮೋಕ್ಷಣ ಇಸ್ ನಥಿಂಗ್ ಬಟ್ ಅಲ್ಲಿ ಏನು ನಮಗೆ ಮೂವ್ಮೆಂಟ್ ಆಗದೆ ಇರೋಂಥ ಏನು ಬ್ಲಡ್ ಕೂತ್ಕೊಂಡಿರುತ್ತಲ್ಲ ಅದನ್ನ ಫಸ್ಟ್ ಹೊರಗಡೆ ಹೋಗುತ್ತೆ. ದೆನ್ ನೆಕ್ಸ್ಟ್ ಓರಲ್ ಮೆಡಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಲ್ಲಿ ಆ ರೀಜನ್ ಅಲ್ಲಿ ನಾವು ಕಪ್ಪಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ಈ ಥರದಲ್ಲಿ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತೀವಿ ನಾವು. ಸೊ ಬ್ಲಡ್ ಪಂಪಿಂಗ್ ಕೆಪಾಸಿಟಿ ನಾವು ನಾರ್ಮಲೈಸ್ ಮಾಡಿಕೊಂಡು, ಸೊ ದಿಸ್ ಈಸ್ ದ ಲೈನ್ ಆಫ್ ಟ್ರೀಟ್ಮೆಂಟ್. ಅಂದರೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗದೆ ನಾವು ಟ್ರೀಟ್ಮೆಂಟ್ನ ಕ್ಯಾರಿ ಆನ್ ಮಾಡ್ತೀವಿ.